ಜಗತ್ ಪ್ರಸಿದ್ಧ ಮೈಸೂರು ಅರಮನೆಯ ವರಾಹ ದ್ವಾರದ ಮೇಲ್ಛಾವಣಿ ಒಂದು ಕುಸಿದು ಬಿದ್ದ ಬೆನ್ನಲ್ಲೇ ಈಗ ಅರಮನೆಯ ಒಂದು ಸುತ್ತನ್ನ ಹಾಕೋದಾದ್ರೆ ಅರಮನೆಯ ಒಂದು ಬಹುತೇಕ ಕಡೆಗಳಲ್ಲಿ ಒಂದು ಶಿಥಿಲಾವಸ್ಥೆ ಇರುವುದು ಕಂಡು ಬರ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ವರಾಹ ದ್ವಾರದ ಎದುರಿನಲ್ಲಿರುವಂತಹ ಜಯರಾಮ ದ್ವಾರಕ್ಕೆ ಹೊಂದಿಕೊಂಡಂತೆ ಇರುವಂತಹ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಕಟ್ಟಡವೂ ಸೇರಿದಂತೆ ಇರುವ ಈ ಒಂದು ಕಟ್ಟಡ ಸಾಕಷ್ಟು ಒಂದು ರೀತಿ ಶಿಥಿಲಾವಸ್ಥೆ ತಲುಪಿರೋದು ಇಲ್ಲಿ ಕಂಡು ಬರ್ತಾ ಇದೆ. ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಇಲ್ಲಿ ಹಲವಾರು ಒಂದು ಪುರಾತನ ದೇಗುಲಗಳು ಕೂಡ ಇದ್ದಾವೆ. ಕೋಟೆಯ ಸ್ವಾಮಿ ದೇಗುಲದ ಒಂದು ಸನಿಯಕ್ಕೆ ಹೊಂದಿಕೊಂಡಂತೆ ಇರುವಂತಹ ಈ ಒಂದು ಅರಮನೆಗೆ ಹೊಂದಿಕೊಂಡಿರುವಂತಹ ಈ ಕಟ್ಟಡ ಸಾಕಷ್ಟು ಒಂದು ಬಿರುಕು ಬಿಟ್ಟು ಹಲವಾರು ವರ್ಷಗಳೇ ಕಳೆದಿದ್ರು ಕೂಡ ಇದರ ದುರಸ್ತಿಗೆ ಮುಂದಾಗಿಲ್ಲ. ಈ ಒಂದು ಕಟ್ಟಡ ಈ ಒಂದು ಆಗಲೋ ಈಗಲೋ ಒಂದು ಬಿದ್ದೋಗುವಂತ ಸ್ಥಿತಿಯಲ್ಲಿದೆ. ಯಾಕಂದ್ರೆ ಇದು ಒಂದು ಪಾರಂಪರಿಕ ಕಟ್ಟಡ ಆಗಿದೆ. ಈ ಕಟ್ಟಡ ದುರಸ್ತಿಗೆ ಯಾರು ಕೂಡ ಮುಂದಾಗದೇ ಇರೋದು ಕೂಡ ನಿಜಕ್ಕೂ ವಿಪರ್ಯಾಸ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮೈಸೂರಿನಲ್ಲಿ 200ಕ್ಕೂ ಹೆಚ್ಚು ಪಾರಂಪರಿಕ ಕಟ್ಟಡಗಳು ಇದಾವೆ. ಈ ಒಂದು ಕಾರಣದಿಂದಲೇ ಮೈಸೂರನ್ನ ಪಾರಂಪರಿಕ ನಗರ ಅನ್ನೋ ಒಂದು ಹೆಸರಿನಲ್ಲೂ ಕೂಡ ಕರೆಯಲಾಗ್ತಾ ಇದೆ. ಈಗಾಗಲೇ ದೇವರಾಜ ಮಾರುಕಟ್ಟೆ, ನ್ಯಾಷನಲ್ ಬಿಲ್ಡಿಂಗ್ಗಳು ಕೂಡ ಕುಸಿದು ಬಿದ್ದು ಒಂದು ಇತಿಹಾಸದ ಪುಟಗಳನ್ನ ಸೇರುವ ದಿಸೆಯಲ್ಲಿ ಸಾಗ್ತಾ ಇದ್ರೆ, ಇದೀಗ ಅಳಿದುಳಿದಿರುವಂತಹ ಒಂದು ಪಾರಂಪರಿಕ ಕಟ್ಟಡಗಳನ್ನು ಕೂಡ ಒಂದು ಸುಸ್ಥಿತಿಯಲ್ಲಿ ಇಡಲು ಯಾರು ಕೂಡ ಮುಂದಾಗದ ಒಂದು ಕಾರಣದಿಂದಾಗಿ ಬಹುತೇಕ ಪಾರಂಪರಿಕ ಕಟ್ಟಡಗಳು ಒಂದು ಅವನತಿಯ ಹಾದಿಯತ್ತ ಸಾಗ್ತವೆ. ಅದರಲ್ಲೂ ಪ್ರಮುಖವಾಗಿ ಅರಮನೆಗೆ ಹೊಂದಿಕೊಂಡಿರುವಂತಹ ಕಟ್ಟಡಗಳೇ ಈಗ ಕುಸಿದು ಬೀಳುವ ಅಂತ ತಲುಪ್ತಿರೋದು ಕೂಡ ನಿಜಕ್ಕೂ ದುರಂತ ಅಂತಾನೆ ಹೇಳ್ಬೋದು. ಈಗ ನಾವು ನೋಡ್ತಾ ಇದೀವಿ, ಅರಮನೆಯ ಸುತ್ತಲೂ ಕೂಡ ಒಂದು ರೀತಿ ಕಟ್ಟಡಗಳ ಒಂದು ದುರಸ್ತಿ ಕಾರ್ಯಕ್ಕೆ ಯಾರು ಕೂಡ ಮುಂದಾಗದೇ ಇರೋದು ಕಂಡು ಬರ್ತದೆ. ಇತ್ತೀಚೆಗೆ ತಾನೇ ಒಂದು ಅರಮನೆಯ ಒಂದು ಕೋಟೆಸ್ವಾಮಿ ದೇಗುಲದ ಸನಿಯದಲ್ಲೇ ಒಂದು ಮರ ಬಿದ್ದು ಸಾಕಷ್ಟು ಒಂದು ರೀತಿ ತಡೆಗೋಡೆಗಳೆಲ್ಲ ಬಿದ್ದೋಗಿದ್ದಾವೆ. ಅವುಗಳ ದುರಸ್ತಿಗೂ ಕೂಡ ಮುಂದಾಗಿಲ್ಲ. ತಿಂಗಳುಗಳು ಕಳೆದಿದ್ರು ಕೂಡ ಅವಶೇಷಗಳ ಒಂದು ತೆರವಿಗೂ ಕೂಡ ಮುಂದಾಗದೇ ಇರೋದು ಕಂಡು ಬರ್ತಾ ಇದೆ. ಒಟ್ಟಾರೆಯಾಗಿ ದಿನದಿಂದ ದಿನಕ್ಕೆ ಮೈಸೂರಿನಲ್ಲಿ ಪಾರಂಪರಿಕ ಕಟ್ಟಡಗಳು ಅವನತಿಯತ್ತ ಸಾಗ್ತಾ ಇದ್ದಾವೆ. ಇವುಗಳನ್ನ ಒಂದು ಉಳಿಸಿ ಮುಂದಿನ ಪೀಳಿಗೆಗೆ ಕೊಂಡೊಯ್ಯಬೇಕಾಗಿದ್ದಂತಹ ಸಂಬಂಧಪಟ್ಟ ಇಲಾಖೆಗಳ ಒಂದು ನಿರ್ಲಕ್ಷ್ಯ ಇಲ್ಲಿ ಎತ್ತು ಕಾಣ್ತಾ ಇದೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಮುಂದಿನ ದಿನಗಳಲ್ಲಿ ಆದರೂ ಕೂಡ ಒಂದು ಶಿಥಿಲಾವಸ್ಥೆಯನ್ನು ತಲುಪಿರುವಂತಹ ಪಾರಂಪರಿಕ ಕಟ್ಟಡಗಳ ಒಂದು ದುರಸ್ತಿಗೆ ಸಂಬಂಧಪಟ್ಟ ಇಲಾಖೆ, ಜಿಲ್ಲಾಡಳಿತ, ಸರ್ಕಾರ ಮುಂದಾಗುತ್ತಾ ಅನ್ನೋದನ್ನ ಕೂಡ ಕಾಯ್ದು ನೋಡಬೇಕಾಗುತ್ತೆ. ಕ್ಯಾಮರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ, ಪ್ರತಿನಿಧಿ ನ್ಯೂಸ್, ಮೈಸೂರು.